ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿಂದ ನಾವು ಹಿಸ್ಟ್ರಿ ಕ್ಲಾಸಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ಆಧುನಿಕ ಭಾರತದ ಇತಿಹಾಸವನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಧುನಿಕ ಭಾರತದ ಇತಿಹಾಸದಲ್ಲಿ ಒಟ್ಟಾರೆಯಾಗಿ 13 ಯೂನಿಟ್ಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಮೊದಲನೆಯದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅದರಲ್ಲಿ ಪ್ರಮುಖರು ಪೋರ್ಚುಗೀಸರು, ಡಚ್ಚರು, ಡೇನರು, ಬ್ರಿಟಿಷರು ಮತ್ತು ಫ್ರೆಂಚರು. ಅದಾದಮೇಲೆ ಕರ್ನಾಟಿಕ್ ಯುದ್ಧಗಳು, ಬಂಗಾಳದಲ್ಲಿ ಬ್ರಿಟಿಷರ ಪ್ರಾಬಲ್ಯ, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠಾ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, 1857ರ ಸ್ವಾತಂತ್ರ್ಯ ಸಂಗ್ರಾಮ, 1885ರ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಭಾರತದ ರಾಷ್ಟ್ರೀಯ ಚಳುವಳಿಗಳು, ಕಾಯ್ದೆಗಳು, ಭಾರತದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಮೇಲೆ ಬ್ರಿಟಿಷರ ಪ್ರಭಾವ, ರೈತ ಮತ್ತು ಬುಡಕಟ್ಟು ದಂಗೆಗಳು ಹಾಗೂ ಪ್ರಮುಖ ಕ್ರಾಂತಿಕಾರಿಗಳು. ಈ ಎಲ್ಲ 13 ಯೂನಿಟ್ಗಳು ಆಧುನಿಕ ಭಾರತದ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೊದಲನೇ ಯೂನಿಟ್ ಆಗಿರ್ತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಯುರೋಪಿಯನ್ನರು ಭಾರತಕ್ಕೆ ಬರಲು ಮೂಲ ಕಾರಣ ಅಥವಾ ಪೂರ್ವ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಭಾರತದಲ್ಲಿರ್ತಕ್ಕಂತಹ ಸಾಂಬಾರ್ ಪದಾರ್ಥಗಳು, ಹತ್ತಿ, ಉಣ್ಣೆ ಮತ್ತು ಶ್ರೀಗಂಧ ಈ ಎಲ್ಲ ವಸ್ತುಗಳಿಗೆ ಯುರೋಪ್ನಲ್ಲಿ ಜಾಸ್ತಿ ಬೇಡಿಕೆ ಇತ್ತು. ಹೀಗಾಗಿ ಯುರೋಪಿಯನ್ನರು ಭಾರತಕ್ಕೆ ಬರ್ತಾ ಇದ್ರು. ಮೊದಲು ಯುರೋಪಿಯನ್ನರು ಯಾವ ಮಾರ್ಗದ ಮೂಲಕ ಭಾರತಕ್ಕೆ ಬರ್ತಾ ಇದ್ರು ಅಂದರೆ, ಯುರೋಪ್ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಇರ್ತಕ್ಕಂತಹ ಏಕೈಕ ಭೂಮಾರ್ಗವಾದ ಟರ್ಕಿ ದೇಶದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಪಟ್ಟಣದ ಮೂಲಕ ಭಾರತಕ್ಕೆ ಬರ್ತಾ ಇದ್ರು. ಇದು ಯುರೋಪ್ ಖಂಡ, ಇದು ಏಷ್ಯಾ ಖಂಡ. ಭಾರತ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಕಾನ್ಸ್ಟಾಂಟಿನೋಪಲ್ ಪಟ್ಟಣದ ಮೂಲಕ ಯುರೋಪಿಯನ್ನರು ಭಾರತಕ್ಕೆ ಬರ್ತಾ ಇದ್ರು. ಆದರೆ ಮುಂದೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ಅಟೋಮನ್ ಟರ್ಕರ ನಾಯಕ ಮಹಮ್ಮದ್ ಅಲಿ ವಶಪಡಿಸಿಕೊಂಡನು. ಕಾನ್ಸ್ಟಾಂಟಿನೋಪಲ್ಗಿರ್ತಕ್ಕಂಥ ಈಗಿರ್ತಕ್ಕಂಥ ಹೆಸರು ಇಸ್ತಾಂಬುಲ್. ಮಹಮ್ಮದ್ ಅಲಿ ವಶಪಡಿಸಿಕೊಂಡಿರುವ ಈ ಸಮಯವನ್ನ ಭಾರತದ ಸ್ಥಿತ್ಯಾಂತರದ ಆರಂಭದ ಕಾಲ ಎಂದು ಕರೆಯಲಾಗುತ್ತದೆ. ಅಂದರೆ ಕಾನ್ಸ್ಟಾಂಟಿನೋಪಲ್ ವಶವಾಗಿ ಭಾರತಕ್ಕೆ ಮಾರ್ಗವಿಲ್ಲದೆ ಹೊಸ ಮಾರ್ಗವನ್ನ ಕಂಡುಹಿಡಿಯುವ ಕಾಲ ಎಂದು ಕರೆಯಲಾಗುತ್ತದೆ. ಮಹಮ್ಮದ್ ಅಲಿ ವಶಪಡಿಸಿಕೊಂಡಾದ್ಮೇಲೆ ಯುರೋಪಿಯನ್ನರು ಯಾವ ಮಾರ್ಗವನ್ನ ಕಂಡುಹಿಡಿದು ಭಾರತಕ್ಕೆ ಬರ್ತಾರೆ ಅಂತ ನೋಡ್ತಾ ಹೋಗೋಣ. ಯುರೋಪಿಯನ್ನರಲ್ಲಿ ಭಾರತಕ್ಕೆ ಬಂದ ಮೊದಲಿಗರು ಪೋರ್ಚುಗೀಸರು. ಅದೇ ರೀತಿ ಭಾರತದಿಂದ ಹೋದ ಕೊನೆಯವರು ಕೂಡ ಪೋರ್ಚುಗೀಸರೇ. ಪೋರ್ಚುಗೀಸರ ದೇಶ ಪೋರ್ಚುಗಲ್. ರಾಜ ಹೆನ್ರಿ. ಈ ಹೆನ್ರಿ ಲಿಸ್ಬನ್ನಲ್ಲಿ ಹೆನ್ರಿ ನೌಕಾಯಾನ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಿದನು. ಹೀಗಾಗಿ ಈತನಿಗಿರ್ತಕ್ಕಂತಹ ಬಿರುದು ಹೆನ್ರಿ ದಿ ನ್ಯಾವಿಗೇಟರ್, ಅಂದ್ರೆ ಸಮುದ್ರದ ಮುಖಾಂತರ ಸಂಶೋಧನೆ ಕೈಗೊಳ್ಳುವವ ಅಥವಾ ಹಡಗು ನಡೆಸುವವನು ಎಂದರ್ಥ. ಈ ಪೋರ್ಚುಗೀಸರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಮೊದಲು ಹೊರಟವನು ಬರ್ತಲೋಮಿಯೋ ಡಯಾಸ್. ಬರ್ತಲೋಮಿಯೋ ಡಯಾಸ್ 1487ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಲಿಸ್ಬನ್ನಿಂದ ಹೊರಡುತ್ತಾನೆ. ಈತನನ್ನು ನೇಮಕ ಮಾಡಿರ್ತಕ್ಕಂತಹ ರಾಜ್ಯ 2ನೇ ಜಾನ್. ಲಿಸ್ಬನ್ನಿಂದ ಆಫ್ರಿಕಾದ ದಕ್ಷಿಣದ ತುತ್ತ ತುದಿಗೆ ಬಂದು ತಲುಪುತ್ತಾನೆ. ಇಲ್ಲಿ ಅತಿಯಾದ ಬಿರುಗಾಳಿ ಬೀಸೋದ್ರಿಂದ ಮುಂದೆ ಹೋಗದೆ ಮರಳಿ ತನ್ನ ದೇಶಕ್ಕೆ ಹೊರಡುತ್ತಾನೆ. ಈ ಪ್ರದೇಶಕ್ಕೆ ಬಿರುಗಾಳಿ ಬೀಸಿರ್ತಕ್ಕಂತಹ ಈ ಪ್ರದೇಶಕ್ಕೆ ಬರ್ತಲೋಮಿಯೋ ಡಯಾಸ್ ಬಿರುಗಾಳಿಯ ಭೂಶಿರ ಎಂದು ಹೆಸರು ಕೊಟ್ಟ. ಇನ್ನು ಈತನನ್ನ ನೇಮಕ ಮಾಡಿರ್ತಕ್ಕಂತಹ 2ನೇ ಜಾನ್ ಈ ಪ್ರದೇಶವನ್ನ ಕೇಪ್ ಆಫ್ ಗುಡ್ ಹೋಪ್ ಭೂಶಿರ ಎಂದು ಕರೆದನು. ಬರ್ತಲೋಮಿಯೋ ಡಯಾಸ್ ಮರಳಿ ತನ್ನ ದೇಶಕ್ಕೆ ಹೋದ್ಮೇಲೆ ಇದೇ ಮಾರ್ಗವನ್ನ ಅನುಸರಿಸಿ ಭಾರತಕ್ಕೆ ಬಂದವನು ವಾಸ್ಕೋಡ ಗಾಮ. ವಾಸ್ಕೋಡ ಗಾಮನನ್ನು ಆಯ್ಕೆ ಮಾಡಿರ್ತಕ್ಕಂತಹ ರಾಜ್ಯ ಇಮ್ಯಾನ್ಯುವಲ್ II. ಕಾಲ 1497 ಜುಲೈ 8ರಂದು. ವಾಸ್ಕೋಡ ಗಾಮ ಬಂದಿರ್ತಕ್ಕಂಥ ಹಡಗು ಸಾವೋ ಗೆಬ್ರಿಯಲ್. ಈತ ಬರ್ತಲೋಮಿಯೋ ಡಯಾಸ್ ಮಾರ್ಗವನ್ನ ಅನುಸರಿಸಿ ಅರಬ್ಬಿ ಸಮುದ್ರಕ್ಕೆ ಬಂದು ತಲುಪುತ್ತಾನೆ. ಅರಬ್ಬಿ ಸಮುದ್ರಕ್ಕೆ ಬಂದಾದ್ಮೇಲೆ ಅಲ್ಲಿರ್ತಕ್ಕಂತಹ ಗುಜರಾತ್ನ ಅರಬ್ ವರ್ತಕ ಅಬ್ದಾಲ್ ಮಜೀದ್ ಸಹಾಯದಿಂದ ಕೇರಳವನ್ನ ತಲುಪಿದನು. ವಾಸ್ಕೋಡ ಗಾಮ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡಕ್ಕೆ ಬಂದು ತಲುಪಿದನು. ಇನ್ನು ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂ ದೊರೆ ಜಾಮೋರಿನ್ ವಾಸ್ಕೋಡ ಗಾಮನನ್ನು ಅದ್ದೂರಿಯಾಗಿ ಸ್ವಾಗತಿಸ್ತಾನೆ. ವಾಸ್ಕೋಡ ಗಾಮ 6 ತಿಂಗಳುಗಳ ಕಾಲ ಕೇರಳದ ಮಲ್ಬಾರ್ ತೀರದಲ್ಲಿ ವಾಸವಿದ್ದು ಮರಳಿ ತನ್ನ ದೇಶಕ್ಕೆ 6 ತಿಂಗಳುಗಳ ನಂತರ ಮರಳಿ ತನ್ನ ದೇಶಕ್ಕೆ ಹೋಗಬೇಕಾದ್ರೆ ತಾನು ಮಾಡಿರ್ತಕ್ಕಂತಹ ಖರ್ಚಿನ 60 ಪಟ್ಟು ಹೆಚ್ಚು ಆದಾಯವನ್ನ ತೆಗೆದುಕೊಂಡು ಹೋಗ್ತಾನೆ. ವಾಸ್ಕೋಡ ಗಾಮ ಹೋದ್ಮೇಲೆ ಭಾರತಕ್ಕೆ ಬಂದದ್ದು ಕೇಬ್ರಾಲ್. ಈತನ ಕಾಲ 1500ರಿಂದ 1505. ಕೇಬ್ರಾಲ್ ಭಾರತಕ್ಕೆ ಬಂದದ್ದು 1500ರಲ್ಲಿ.
ಬ್ರೆಜಿಲ್ ದೇಶವನ್ನ ಕೇಬ್ರಾಲ್ ಸಂಶೋಧನೆ ಮಾಡಿದನು. ಇನ್ನು ಕೇಬ್ರಾಲ್ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಜಾಮೋರಿನ್ ಮತ್ತು ಅರಬ್ ಜೊತೆ ಭಿನ್ನಾಭಿಪ್ರಾಯವನ್ನ ಹೊಂದಿದನು. ಆ ಸಂದರ್ಭದಲ್ಲಿ ಜಾಮೋರಿನ್ ಪೋರ್ಚುಗೀಸರ ವ್ಯಾಪಾರ ಕೇಂದ್ರವಾಗಿರ್ತಕ್ಕಂತಹ ಕೊಚ್ಚಿನನ್ನು ವಶಪಡಿಸಿಕೊಂಡನು. ಈ ಸಂದರ್ಭದಲ್ಲಿ 1502ರಲ್ಲಿ ಎರಡನೇ ಬಾರಿ ವಾಸ್ಕೋಡಗಾಮ ಭಾರತಕ್ಕೆ ಬರುತ್ತಾನೆ. 1502ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಬಂದ ಪರಿಣಾಮವಾಗಿ ಜಾಮೋರಿನ್ ಮತ್ತು ಅರಬರನ್ನು ನಿಯಂತ್ರಿಸಿ ಕಲ್ಲಿಕೋಟೆ, ಕೊಚ್ಚಿ, ಕಣ್ಣಾನೂರುಗಳಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಆತ ಸ್ಥಾಪನೆ ಮಾಡಿರ್ತಕ್ಕಂಥ ಈ ವ್ಯಾಪಾರ ಕೇಂದ್ರಗಳ ರಕ್ಷಣೆಗಾಗಿ ಡ್ಯುಯಾರ್ಡ್ ಪಾಚಿಕೋನನ್ನ ನೇಮಕ ಕೂಡ ಮಾಡ್ತಾನೆ. ಇನ್ನು ಆ ಸಮಯದಲ್ಲಿ ನೇಮಕ ಮಾಡಿ ಮರಳಿ ತನ್ನ ದೇಶಕ್ಕೆ ಹೊರಡುತ್ತಾನೆ. ಅದಾದ್ಮೇಲೆ ಮತ್ತೆ 1524ರಲ್ಲಿ ಮೂರನೇ ಬಾರಿ ಭಾರತಕ್ಕೆ ವಾಸ್ಕೋಡಿಗಾಮ ಬರುತ್ತಾನೆ. ಬಂದು ಇಲ್ಲಿಯ ಮರಣ ಕೂಡ ಹೊಂದುತ್ತಾನೆ. ಈತನ ಸಮಾಧಿ ಸ್ಥಳ ಇರತಕ್ಕಂಥದ್ದು ಕೊಚ್ಚಿಯಲ್ಲಿ. ಇದಿಷ್ಟು ವಾಸ್ಕೋಡಿಗಾಮನ ಬಗ್ಗೆ ನೋಡುತ್ವಿ. ಅದಾದ್ಮೇಲೆ ಭಾರತಕ್ಕೆ ಬಂದದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಕಾಲ 1505ರಿಂದ 1509. ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತ ವ್ಯಾಪಾರಕ್ಕೆ ಸೀಮಿತವಾಗಿದ್ದ ಪೋರ್ಚುಗೀಸ್ ವೈಸ್ರಾಯ್ ಆಗಿದ್ದ. ಜಾಮೋರಿಯನ್ ದೊರೆಯನ್ನ ನೌಕಾಶಕ್ತಿಯಲ್ಲಿ ಸೋಲಿಸಿ ಕಣ್ಣಾನೂರನ್ನು ಪ್ರಮುಖವಾಗಿ ನೆಲೆಯಾಗಿಸಿಕೊಂಡಿರ್ತಕ್ಕಂಥವನು. ಅದೇ ರೀತಿ ಈತನ ಅವಧಿ ಇರ್ತಕ್ಕಂಥದ್ದು 3 ವರ್ಷ ಅಷ್ಟೇ. ಆದರೆ 4 ವರ್ಷದವರೆಗೂ ವ್ಯಾಪಾರಗಳ ಹಿಡಿತವನ್ನ ಸಾಧಿಸಿರ್ತಕ್ಕಂಥವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಜಾಮೋರಿನ್ ಮತ್ತು ಟರ್ಕಿಯ ಸುಲ್ತಾನ್ ಮುಮ್ಮುಡಿ ಸುಲ್ತಾನ್ನೊಂದಿಗೆ ಅಲ್ಮೇಡಾ ಸಂಘರ್ಷವನ್ನು ಕೂಡ ಮಾಡಿದ್ದ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅರಬ್ ವರ್ತಕರನ್ನು ನಿಯಂತ್ರಿಸಿ ಸಮುದ್ರದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ಜಲನೀತಿಯನ್ನ ಜಾರಿಗೆ ತಂದನು. ಮುಂದೆ 1506ರಲ್ಲಿ ಕಣ್ಣಾನೂರಿನಲ್ಲಿ ಸೆಂಟ್ ಎಂಜಲೋ ಫೋರ್ಟ್ ಅನ್ನ ನಿರ್ಮಾಣ ಮಾಡಿದನು. ಈತ ನಿರ್ಮಾಣ ಮಾಡಿರ್ತಕ್ಕಂಥ ಅಥವಾ ಈತ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಾಪಾರ ಕೇಂದ್ರಗಳು ದಿಲ್ವಾನ್, ಕಿಲ್ವಾನ್, ಕೊಚ್ಚಿನ್, ಕಣ್ಣಾನೂರು, ಅಂಜುದಿಫಾ, ಕಲ್ಲಿಕೋಟೆ, ಕಾರೈ ಮತ್ತು ಕೊಜ್ಜಾಯ್. ಇದಿಷ್ಟು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬಗ್ಗೆ ನೋಡಿದ್ವಿ. ಇನ್ನು ಇವನಾದ್ಮೇಲೆ ಬಂದಿರತಕ್ಕಂಥವನು ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್. ಕಾಲ 1509ರಿಂದ 1515. ಪೋರ್ಚುಗೀಸರ ಎರಡನೇ ಮತ್ತು ಪ್ರಸಿದ್ಧ ವೈಸ್ರಾಯ್ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್. ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಫ್ರಾನ್ಸಿಸ್ಕೋ ಡಿ ಅಲ್ಫೇಡಾ ಬಂದಿರತಕ್ಕಂಥದ್ದು ವ್ಯಾಪಾರದ ದೃಷ್ಟಿಯಿಂದ, ಆದರೆ ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ ಬಂದಿರತಕ್ಕಂಥದ್ದು ಪೋರ್ಚುಗೀಸರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಈತನ ಉದ್ದೇಶ ಏನಾಗಿತ್ತಂದ್ರೆ ಪೋರ್ಚುಗಲ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು, ಭಾರತದಲ್ಲಿ ಪೋರ್ಚುಗಲ್ ಜನಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು, ಭಾರತದಲ್ಲಿ ವ್ಯಾಪಾರ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಬೇಕು ಮತ್ತು ಭಾರತದಲ್ಲಿ ಇರ್ತಕ್ಕಂಥ ಅರಬರನ್ನ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಅಲ್ಫಾನ್ಸೋ ಡಿ ಅಲ್ಬುರ್ಕರ್ಕ್ನ ಉದ್ದೇಶ ಆಗಿತ್ತು. ಈತನನ್ನ ಉದಾರವಾದಿ ವೈಸ್ರಾಯ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಭಾರತದ ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಸುಧಾರಣೆ ಮತ್ತು ಸ್ಥಾಪನೆಯನ್ನ ಮಾಡುತ್ತಿದ್ದ. ಹೊಸದಾಗಿ ಪ್ರಾಥಮಿಕ ಶಾಲೆಗಳ ಸ್ಥಾಪನೆ ಕೂಡ ಮಾಡಿದ್ದ. ಇನ್ನು ವೈಸ್ರಾಯ್ನ ಆಡಳಿತದಲ್ಲಿ ಭಾರತೀಯರನ್ನು ನೇಮಿಸಿಕೊಂಡಿದ್ದಲ್ಲದೆ ಭಾರತೀಯರ ಜೊತೆ ವೈವಾಹಿಕ ಸಂಬಂಧ ಕೂಡ ಬೆಳೆಸಿಕೊಂಡಿದ್ದ. ಈತ ಭಾರತದಲ್ಲಿರ್ತಕ್ಕಂತಹ ಕೆಲ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಕೂಡ ಮಾಡಿದ್ದ. ಅವು ಸತಿ ಸಹಗಮನ ಪದ್ಧತಿ, ದೇವದಾಸಿ ಪದ್ಧತಿ, ಗೆಜ್ಜೆ ಪೂಜೆ ಮತ್ತು ಬಾಲ್ಯ ವಿವಾಹ. ಈ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಿರ್ತಕ್ಕಂಥವನು. ಅದಾದ್ಮೇಲೆ ಈತನ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವಿತ್ತು. ಮನೆತನ ತುಳು ಮನೆತನ. ಅರಸ ಶ್ರೀಕೃಷ್ಣ ದೇವರಾಯ. ಸೊ ಅಲ್ಬುರ್ಕರ್ಕ್ ಯಾವ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ಮತ್ತು ಯಾವ ಪ್ರದೇಶಗಳನ್ನು ವಶಪಡಿಸಿಕೊಂಡ ಅಂತ ನೋಡೋದಾದ್ರೆ ಬಿಜಾಪುರದ ಆದಿಲ್ ಶಾಹಿ ಯೂಸುಫ್ ಆದಿಲ್ ಶಾಹಿಯ ವಶದಲ್ಲಿರ್ತಕ್ಕಂತಹ ಗೋವಾವನ್ನ ಕ್ರಿಸ್ತಶಕ 1510ರಲ್ಲಿ ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ ಅಲ್ಬುರ್ಕರ್ಕ್ ವಶಪಡಿಸಿಕೊಂಡ. ಅದಾದ್ಮೇಲೆ ಕ್ರಿಸ್ತಶಕ 1511ರಲ್ಲಿ ಮಲಕ್ಕ ಅಥವಾ ಮಲೇಷಿಯಾದ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ವಶಪಡಿಸಿಕೊಂಡ. ಅಲ್ಲಿಂದ ಮುಂದೆ ಪರ್ಷಿಯಾ ಕೊಲ್ಲಿಯ ಮೇಲೆ ದಾಳಿ ಮಾಡಿ ಓರ್ಮುಜ್ ದ್ವೀಪವನ್ನು ಕೂಡ ವಶಪಡಿಸಿಕೊಂಡ. ಅಲ್ಲಿಂದ ಮುಂದೆ ಶ್ರೀಕೃಷ್ಣ ದೇವರಾಯನು ಅಲ್ಬುರ್ಕರ್ಕ್ನೆ ಭಟ್ಕಳ ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಲು ಅವಕಾಶವನ್ನ ನೀಡಿದ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್ ಅಲ್ಲಿ ಕೇಳಿದ್ರು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಶ್ರೀಕೃಷ್ಣ ದೇವರಾಯ ಅಲ್ಬುರ್ಕರ್ಕ್ಗೆ ಯಾವ ಪ್ರದೇಶದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಲು ಅವಕಾಶ ನೀಡಿದ ಅಂತ ಕೇಳಿದ್ರೆ ಅದು ಭಟ್ಕಲ್. ಅದಾದ್ಮೇಲೆ 1515ರಲ್ಲಿ ಮರಣವನ್ನ ಹೊಂದಿದ. ಈತ ಆದ್ಮೇಲೆ ಬಂದಿರತಕ್ಕಂಥವನು ನಿನೋಡಿ ಕುನ್ಹೋ. ಈತ ಅಸಮರ್ಥ ವೈಸ್ರಾಯ್ ಆಗಿದ್ದ. ಅಷ್ಟೇನು ಸಾಧನೆಗಳನ್ನೇನು ಮಾಡಲಿಲ್ಲ. ಈತ ಬಂದಾದ್ಮೇಲೆ ಒಂದು ಬದಲಾವಣೆ ಆಯಿತು, ಅದೇ ರಾಜಧಾನಿ ಬದಲಾವಣೆ.
ಈತ ಪೋರ್ಚುಗೀಸರ ಪ್ರಾರಂಭ ರಾಜಧಾನಿಯಾಗಿರ್ತಕ್ಕಂಥ ಕೊಚ್ಚಿಯನ್ನ ಗೋವಾಗೆ ಬದಲಾವಣೆ ಮಾಡಿದ. ಗೋವಾವನ್ನ ಪೋರ್ಚುಗೀಸರು ರೋಪ್ ಆಫ್ ದಿ ಈಸ್ಟ್ ಎಂದು ಕರೆಯುತ್ತಿದ್ದರು. ಈತ ಬಂದೋದ್ಮೇಲೆ ಬಂದಿರತಕ್ಕಂಥವನು ಫ್ರಾನ್ಸಿಸ್ಕೋ ಡಿ ಡಿಸೋಜಾ. ಈತ ಕೂಡ ಅಸಮರ್ಥನಾಗಿರ್ತಕ್ಕಂಥವನು. ಈತ ಸಮಯದಲ್ಲಿ ಇರ್ತಕ್ಕಂಥ ಒಬ್ಬ ಸಂತನನ್ನು ನೋಡಬೇಕಾದ್ರೆ ಅದ ಸಂತ ಕ್ಷೇವಿಯರ್. ಈ ಸಂತ ಕ್ಷೇವಿಯರ್ ಏನಿದ್ದಲ್ವಾ, ಈತ ಕೇರಳದ ಮಲ್ಬಾರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಮೀನುಗಾರರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲು ಪ್ರಯತ್ನಿಸ್ತಾನೆ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಮೀನುಗಾರರು ಈತನನ್ನ ಕೊಲೆ ಮಾಡಿದ್ರು ಅಂತ ಹೇಳಲಾಗುತ್ತದೆ. ಈತನ ಹೆಣವನ್ನ ಇಂದಿಗೂ ಕೂಡ ಗೋವಾದ ಚರ್ಚ್ ಒಂದರಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಈತ ಆದ್ಮೇಲೆ ಬಂದಿರತಕ್ಕಂಥವರೆಲ್ಲರೂ ಅಸಮರ್ಥರಾಗಿರ್ತಾರೆ. ಹೀಗಾಗಿ ಇಲ್ಲಿಗೆ ಪೋರ್ಚುಗೀಸರು ಭಾರತದಲ್ಲಿ ಅವನತಿ ಕಾಣ್ತಾ ಬರ್ತಾರೆ. ಸೊ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಬಲವಂತದ ಮತಾಂತರ ನೀತಿ, ವಿಜಯನಗರ ಸಾಮ್ರಾಜ್ಯದ ಅವನತಿ, ಮೊಘಲ್ ಸಾಮ್ರಾಜ್ಯದ ಏಳಿಗೆ, ಅಲ್ಬುರ್ಕರ್ಕ್ ನಂತರ ಬಂದ ವೈಸ್ರಾಯ್ಗಳು ಅಸಮರ್ಥರಾಗಿದ್ದರು, ಚಿಕ್ಕ ರಾಷ್ಟ್ರವಾದ ಪೋರ್ಚುಗಲ್ ದೇಶವು ಬೃಹತ್ ರಾಷ್ಟ್ರವಾದ ಭಾರತದ ನಿರ್ವಹಣೆ ಮಾಡಲು ವಿಫಲವಾಯಿತು, ಬ್ರಿಟಿಷರಿಗೆ ಸಿಕ್ಕಂತಹ ಆಯಾಕಟ್ಟಿನ ಪ್ರದೇಶಗಳು ಪೋರ್ಚುಗೀಸರಿಗೆ ದೊರಕದೇ ಇದ್ದದ್ದು, ಬ್ರಿಟಿಷರೊಂದಿಗೆ ವ್ಯಾಪಾರದ ಪೈಪೋಟಿಯಲ್ಲಿ ವಿಫಲವಾದದ್ದು ಹಾಗೂ ಬ್ರೆಜಿಲ್ ದೇಶದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದ್ದು. ಈ ಎಲ್ಲ ಕಾರಣಗಳು ಪೋರ್ಚುಗೀಸರ ಅವನತಿಗೆ ಕಾರಣವಾಯಿತು. ಇನ್ನು ಪೋರ್ಚುಗೀಸರು ಭಾರತಕ್ಕೆ ಏನು ಕೊಡುಗೆ ಕೊಟ್ಟರು ಅಂತ ನೋಡೋದಾದ್ರೆ, ಪೋರ್ಚುಗೀಸರಿಂದ ಭಾರತಕ್ಕೆ ಮೊದಲ ಬಾರಿಗೆ ಗೋವಾದಲ್ಲಿ 1556ರಲ್ಲಿ ಮುದ್ರಣ ಯಂತ್ರಣವನ್ನು ಪರಿಚಯಿಸಿದ್ರು. ಇನ್ನು ಹೊಸ ರೂಪದ ಕೃಷಿ ಪರಿಚಯವನ್ನು ಮಾಡಿಕೊಟ್ರು. ವೈಜ್ಞಾನಿಕ ಉಪಕರಣಗಳನ್ನು ಬಳಸಿ ಯಾವ ರೀತಿ ಕೃಷಿ ಮಾಡಬೇಕು ಅಂತವನ್ನ ಪರಿಚಯ ಮಾಡಿಕೊಟ್ರು. ಪಶು ಸಂಗೋಪನೆ. ಇನ್ನು ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ನೋಡಬೇಕಾದ್ರೆ ಗೋವಾ, ಬೆಸ್ಸಿನ್ ಮತ್ತು ಸಾನ್ಸೆಟ್. ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೊರಟದ್ದು 1961ರಲ್ಲಿ. ಇದಿಷ್ಟು ನಾವು ಪೋರ್ಚುಗೀಸರ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರ ಬಗ್ಗೆ ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.